ಜಾತಿ ಜನಗಣತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಆನೇಕಲ್ ಶಾಸಕರಾದ ಬಿ ಶಿವಣ್ಣ. ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಆಡಳಿತ ಮಂಡಳಿಯ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಶಾಸಕರಾದ ಬಿ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಜಾತಿ ಜನಗಣತಿ ಕಾರ್ಯಕ್ರಮಕ್ಕೆ ಗಾಂಧಿ ಪ್ರತಿಮೆ ಬಳಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಇನ್ನು ಶಾಸಕ ಶಿವಣ್ಣನವರು ಅಧಿಕಾರಿಗಳಿಗೆ ಜನಗಣತಿ ಮಾಡುವ ವೇಳೆ ಸಾರ್ವಜನಿಕರ ಬಳಿ ಸೌಜನ್ಯದಿಂದ ನಡೆದುಕೊಳ್ಳಿ, ಯಾವುದೇ ಸಮಸ್ಯೆಗಳು ಇದ್ದರೆ ನಿಮ್ಮ ಹಿರಿಯ ಅಧಿಕಾರಿಗಳ ಬಳಿ ಮಾರ್ಗದರ್ಶನ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಶಾಸಕರಾದ ಬಿ ಶಿವಣ್ಣ, ತಾಲೂಕು ದಂಡಾಧಿಕಾರಿಗಳಾದ ಶಿವಪ್ಪ ಲಂಬಾಣಿ, ಪುರಸಭೆಯ ಮುಖ್ಯ ಅಧಿಕಾರಿ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಸಿರಸ್ತೆದಾರ್ ಚಂದ್ರಶೇಖರ್, ಕಂದಾಯ ಇಲಾಖೆಯ ಅಧಿಕಾರಿಗಳು, ಚುನಾವಣಾ ಇಲಾಖೆಯ ಅಧಿಕಾರಿಗಳು, ಪುರಸಭೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ನನ್ನ ಹೆಸರು ಕುಮಾರ್. ಅದೀಗ ನಾನು ಇನ್ಚಾರ್ಜ್ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಆನೇಕಲ್ ಪುರಸಭೆಯಲ್ಲಿ ಕಳೆದ ಒಂದು ತಿಂಗಳಿಂದ. ಈಗ ಸರ್, ಇವತ್ತು ಮಾನ್ಯ ಶಾಸಕರು ನಮ್ಮ ಆನೇಕಲ್ಗೆ ಬೆಳಗ್ಗೆ ಒಂದು ನಾರಾಯಣ ವಿದ್ಯಾಲಯ ಅವರ ಸಹಯೋಗದೊಂದಿಗೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಇತ್ತು, ಅದನ್ನು ಉದ್ಘಾಟನೆಗೆ ಬಂದಿದ್ದು. ಮತ್ತು ಆ ಸಂದರ್ಭದಲ್ಲೂ ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಏನು ನಮ್ಮ ಆನೇಕಲ್ಲು ಟೌನ್ ಒಳಗಡೆ ಏನು ಸಾರ್ವಜನಿಕರಿಂದ ಒಂದು ಏನು ಗುಂಡಿಯಿಂದ ಅನಾಹುತ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸುಮಾರು ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಡೆದಾಗಲೂ ಕೂಡ ಹೇಳಿದರು, ನಮಗೆ ಮಳೆ ಬಂದಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ನಮ್ಮಲ್ಲಿ ಈ ಆನೇಕಲ್ಲು ಏನು ತಾಲೂಕು ಕೇಂದ್ರ ಇರೋದ್ರಿಂದ ಕೆಲವೊಂದು ರಸ್ತೆಗಳು ಏನು ಆನೇಕಲ್ಲು PWDಗೆ ಸಂಬಂಧಪಟ್ಟಿದ್ದಾವೆ. ಮತ್ತು ಕೆಲವು ಕರ್ನಾಟಕ KRDL ಅವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಅವ್ರಿಗೆ ಸಂಬಂಧಪಟ್ಟಿದ್ದಾವೆ. ಅವೇ ಜಾಸ್ತಿ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಹಂಗಾಗಿ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಾನ್ಯ ಶಾಸಕರು ನಮಗೆ ಸೂಚನೆ ಕೊಟ್ಟಿರೋದು ಏನಂತಂದರೆ, ಈಗ ಅವರು ಮಾಡಲಿ, ಈಗ ಸದ್ಯಕ್ಕೆ ನೀವಂತೂ ಪುರಸಭೆ ವತಿಯಿಂದ ಎಲ್ಲೂ ಕೂಡ ಯಾವುದು ನಗರದೊಳಗಡೆ ಆಗ್ಬೋದು ಮತ್ತು ಮೇನ್ ರೋಡಲ್ಲೂ ಕೂಡ ತಕ್ಷಣವೇ ನೀವು ಕಾರ್ಯಪ್ರವೃತ್ತರಾಗಿ ಮುಚ್ಚಿ ಅಂತ ಹೇಳಿದ್ದಾರೆ. ನಾವು 3-4 ದಿನದಿಂದ ಅದು ಮಾಡ್ತಾಯಿದ್ದೀವಿ ಸರ್. ಈಗ ನೀವು ನೋಡಿರ್ಬೋದು, ಈಗ ಇದು ಚಂದಾಪುರ ಆ ರೋಡಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಫಸ್ಟ್ ಅದನ್ನು ವೆಟ್ ಮಿಕ್ಸ್ ಹಾಕಿ ಚೆನ್ನಾಗಿ ರೋಲ್ ಹೊಡೆದು ಅದ್ರ ಮೇಲೆ ಟಾರನ್ನು ಹಾಕಬೇಕು ಅಂತೇಳಿ ಮಾಡಿದ್ವಿ. ಈಗ 3 ದಿನದಿಂದ ಮಳೆ ಬಂದು ನಮಗೆ 3 ಬಾರಿ ಅದು ಹಾಳಾಗೋಗಿದೆ. ಹಂಗಾಗಿ ಸ್ವಲ್ಪ ನಮಗೆ ವಿಳಂಬ ಆಗ್ತಾಯಿದೆ. ನಾವು ಖಂಡಿತ ಅದನ್ನು ಮಾನ್ಯ ಶಾಸಕರು ಏನು ಸೂಚನೆ ಕೊಟ್ಟಿದ್ದಾರೆ ಅದ್ರ ಥರ ನಾವು ಇನ್ನೊಂದು ವಾರ 15 ದಿನದೊಳಗಡೆ ನಮ್ಮ ಇಡೀ ನಗರದ ಎಲ್ಲ ಮುಚ್ಚೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗ್ತಾಯಿದ್ದೀವಿ ಸರ್. ಇವತ್ತು ಸರ್ ಜಾತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ, ಅದಕ್ಕೆ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮತ್ತು ತಾಲೂಕು ಆಡಳಿತದ ವತಿಯಿಂದ ಅದು ನಡೀತಿರ್ತಕ್ಕಂಥದ್ದು ಸರ್. ಈಗ ಮಾನ್ಯ ಶಾಸಕರು ಅದಕ್ಕೆ ಅಧಿಕೃತವಾಗಿ ಇವತ್ತು ಚಾಲನೆ ಕೊಟ್ಟರು. ಅದಕ್ಕೆ ನಮ್ಮ ಪುರಸಭಾ ಆಡಳಿತ ವರ್ಗ ಮತ್ತು ನಮ್ಮ ಪುರಸಭಾ ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೆಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಬಂದಿದ್ದರು. ನಾವು ಕೂಡ ಹೋಗಿದ್ದು. ಸುಮಾರು 4-5 ಮನೆಗೆ ಚಾಲನೆ ಕೊಟ್ಟು ಸಾಂಕೇತಿಕವಾಗಿ ಅದನ್ನು ಹೇಗೆ ತುಂಬೋದೊಂದು ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತು ಇವತ್ತಿನಿಂದ ಅದು ನಡೀತಿದೆ ಸರ್. 1 ತಿಂಗಳ ಮಟ್ಟಿಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರರು, ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತು ಹಿಂದುಳಿದ ವರ್ಗದ ಏನು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇದೆ ಅವರ ಅಧಿಕಾರಿಗಳು ಕೂಡ ನಮಗೆ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಟೌನ್ ಒಳಗಡೆ ಏನು ನಡೀತಾ ಇದೆ ಮತ್ತು ಗಣತಿದಾರರು ಅವ್ರಿಗೆ ಬೇಕಾದಂಥ ಸಹಕಾರಗಳು ಮತ್ತು ಏನು ಅವ್ರಿಗೆ ಕೆಲವೊಂದು ಅಡಚಣೆ ಬರ್ತವೆ ಅಂಥವುಗಳನ್ನು ನಾವು ನಿವಾರಿಸಿ ಅವರಿಗೆ ಸುಗಮವಾಗಿ ಒಂದು ಸರ್ವೆ ನಡೆಯೋದಕ್ಕೆ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಸರ್. ಈಗ ಅದನ್ನು ಅಲ್ಲೇ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಆಧಾರ್ ಕಾರ್ಡನ್ನು ಅವರು ರೇಷನ್ ಕಾರ್ಡ್ ಕೊಡಬೇಕು ಮತ್ತು ಆಧಾರ್ ಕಾರ್ಡ್ ಕೊಡಬೇಕು. ಸುಮಾರು ಹಲವಾರು ಕಾಲಮ್ಗಳಿದ್ದಾವೆ, ಅವನ್ನೆಲ್ಲ ಕೇಳ್ತಾರೆ. ಅವಕ್ಕೆಲ್ಲವನ್ನು ಅವರು ಹೇಳಬೇಕು, ಅವನ್ನೆಲ್ಲ ಅವರು ಕೂಲಂಕಷವಾಗಿ ತುಂಬ್ತಾರೆ.